ಕೆಲ್ಲು ಕರಗಳಾಗ ಗದ ಚಕ್ರುನ್ನತ ಧನುಶೂಲ ಖಡ್ಗಮು ಸೊಂಡಿ ಮುದ್ಗರದೆ ರನ್ನ ತಂದೆಯ ಎಂದ ಹೊಳೆಯುವ ಉನ್ನತೋನ್ನತ ದೈವವನು ಮನ ಭಿನ್ನಿಸದೆ ಸಾವಧಾನನಾಗಿ ನೆನೆಯಬೇಕೆಂದ ಮಲಗಿ ನೆನೆಯಲಿ ಬೇಕು ಮೂರ್ತಿಯ ಕುಳಿತು ನೆನೆಯಲಿ ಬೇಕು ಮತ್ತೆ ನಿಲ್ಲುತ್ತ ನೆನೆಯಲಿ ಬೇಕು ನಡೆಯುತ್ತ ನೆನೆಯುತ್ತಿರಬೇಕು ಒಲವಿನಲ್ಲಿ ಮಾತುಗಳನ್ನಾಡುತ್ತ ಒಲೆದು ನೆನೆಯಲಿ ಬೇಕು ಈ ಬರಿ ಹಲವು ಕಾಲಿರಬೇಕು ಕಂಗ ಮುಚ್ಚಿತಾನೆಂದ ಎಂತು ನಿತ್ಯದಿ ಧ್ಯಾನಿಸುವ ನಿಂಗಂತು ಮೂರ್ತಿಯ ಬೆಳಗುತ್ತಲೆ ನಿರಂತರದಿ ನಿಂದಿರುವುದು ಭಾಯಾಂತರದೊಳಂದೆನಿಸಿ ಮುಂದೆ ಪ್ರತ್ಯಕ್ಷಳು ಬೇಡಿದಂತು ಇವಳು ಕೃಪೆಯ ಪಳು ಏನೆಂದು ಹೇಳಲಿ ದೇವಿ ಕಾರುಣ್ಯವನು ನಾನೆಂದ ಓಡ್ಬೇಡ ಕರವ ಬಿಟ್ಟಡವಿಯಲ್ಲಿ ನೆನೆಸಿದ ಹಿರಿದಳೆಯ ಗಂಧದಲ್ಲಿ ತಾಪ ಬರುವಳೋಡುತ್ತ ಭಕ್ತ ನಡೆಯುತ್ತಡವರವಿಸತವ ಕರುಳನೇ ವರಿಸೆಯ ಬೇಡ ವರವನೆಂದಲೆ ದೀವನೆಯ ಶರದಿಯನ್ನೇ ಭಜಿಸುವವನ ಪುಣ್ಯಾತ್ಮ ಕೇಳಂದ ಆಸೆಯಿಲ್ಲದೆ ಭಜಿಸಿದವನೆಂ ಯೇಸು ಹೇಳಲಿ ದಾಸಿಯಾಗಿ ಅಳ್ಳಾಸು ಪುರುಷಗೆ ಕೊಡುವಳೆ ಸಾಯುಜ್ಯ ಮುಕ್ತಿಯನು ವಾಸನಾಶಯನಾಗಿ ದೇವಿಗೆ ಶಾಸಕನ ನಾನಬ್ಬನೆಂಬ ದೋಷಹರ ಪರ ಬ್ರಹ್ಮದೊಳಗೈಕವನು ಕೇಳಂದ ಓಂ ನಮಃ ಶಿವಾಯ ಎಂದು ಸಗುಣ ವಾಸನದಲ್ಲಿ ನಿರಂತರದಿ ಎದುರಿರುವ ಮೂರ್ತಿ ನಂತು ಮೆರೆದ ಮೂರ್ತಿಯೇ ತಾನಾಗಿ ತೋರುತ್ತಲೇ ಚಿಂತಿಪನು ದೇವಂತಿಗಳು ತಾನಂತು ತನ್ನನೆ ಭಾವಿಸುತ್ತ ಸುಖವಂತು ಹೆಚ್ಚುತ್ತ ಥಳ ಥಳನೆ ಹೊಳೆಯುತ್ತಲಿಹನೆಂದ ಮರದ ನೆರಳಲ್ಲಿ ನಿಲ್ಲೆ ತನ್ನಯ ನೆರಳಡೆಗೆ ಮರ ನೆರಳೆ ಇರುವ ತರರೆ ನರ ದೇಹವನು ಮೆರದೆ ದಿವ್ಯ ದೇಹಾಗಿ ಕರಚರಣ ತಂಗುಷ್ಠನಕಗಳು ಬೆರಳುಗಳು ಥಳ ಥಳಿಸಿ ಪೀತ ಬರದ ನಿಜ ವಿಗ್ರಹವೆಯಾಗಿ ತೋರುತ್ತಿಯನೆಂದ ಜಗ ಜಗಪ ಕುಂಡಲವು ಮಕುಟವು ನಿಗಿ ನಿಗಿಪವ ಧ್ಯಾನ ಪದಕವು ತಗ ತಗನೆ ತಗನೆನಲು ಈರಾವಳಿಯ ಮುತ್ತುಗಳು ಭುಗ ಭುಗನೆ ಪೀತಾಂಬರುಡಿಗೆ ಧಗ ಧಗಸಿ ಕಳೆ ಕೋಟಿ ಸೂರ್ಯರ ಭಗರ ತಾಮಿಗೆ ಮೀರಿ ಬೆಳಗುತ್ತಲಿಗನು ಯೋಗೇಂದ್ರ ಹಸ್ತಗಳು ನಾಲ್ಕಾಗೆ ತನಗೆಯು ವಿಸ್ತರದ ಗದ ಚಕ್ರ ಖಡ್ಗಂ ದುಸ್ತರದ ಶರಶಾಗೆ ಬೆನ್ನಲ್ ತಟ್ಟಿ ಇರುತ್ತಲಿಹ ಪುಸ್ತಕವು ಬತ್ತಳಿಕೆಯಿಂದ ಭಸ್ತಿ ಬೆಳಗುತ್ತ ತೇಜ ಪುತ್ತ ಸುಸ್ಥಿರವೆ ಎಂದೆನಲು ತಾನೆ ತೋರುತ್ತಿಹನೆಂದ
ಕವನೆತ್ತಾಡಿಗೆ ಹೊಳೆಯ ಮೂಗುತ್ತಿರನ್ನ ತಿಂಬೆಳ ಜಸೆಯರಾಗು ಚೆನ್ನಾಗಿ ಪ್ರಭೆ ಮುಚ್ಚಿ ಚೌರಿ ಗೊಂಡೆಯದ ಕಾಂತೆ ಚಿನ್ನ ತೊಡುಗರೆ ಖವನೆ ನಗು ತಿನ್ನು ತನ್ನಗೆ ತಾನೆ ಮಂಗ ಲೋನ್ನತದ ಪುತ್ತಳೆಯಲಾಗಿ ಯೋಗಿ ಘನಂದ ಯೋಗಿ ಖವನೆ ತಾನಾದ ಮೂರ್ತಿಯು ಖವಿಸಿ ನಗುತ್ತಿರಲು ಯೋಗಿ ಶಿವನಾಗಿ ಸಾಕ್ಷಾತ್ಪರ ಬ್ರಹ್ಮ ತಾನಿರಲು ಅವನು ನರನೆಂದೆಂಬುದಂತಯ್ಯ ಅವನೇ ದೇವಿಯು ಸತ್ಯವಿರುತ್ತೀರಿ ಅವನ ತಡವಿಯ ಉಳಿವರಾರು ತ್ರಿಲೋಕದಲ್ಲಂದ ಎತ್ತ ನೋಡಿದಡತ್ತ ತನ್ನಯ ಪುತ್ತಳೆಯ ತಾನಾಗಿ ಕಾಣುವ ಎತ್ತ ನೋಡಿದಡತ್ತ ತೇಜೋ ಮಾಯೆಯಾಗಿರನು ಮತ್ತೆ ತನ್ನಯ ಇಚ್ಛೆ ಬಂದಂತೆತ್ತಲಾದರೂ ಚರಿಸಿಯಾಡು ಮತ್ತೆ ಬ್ರಹ್ಮದಾಕದೆ ನಿಜ ಬ್ರಹ್ಮ ವಿಹನಂದ ಕೊಂಬದೇವಿಯಾಗಿ ಉದಕವ ಕೊಂಬದೇವಿಯಾಗಿ ತನ್ನ ಸಂಭ್ರಮಂ ಬಡುತಿಯನು ದೇವಿಯಾಗಿ ಸಾಕ್ಷಾಗಿ ಎಂಬುಗಾನನು ತನಗೆ ದೇವಿಗೆ ಬೊಂಬೆ ಪುತ್ಥಳಿಯಂತೆ ತೇಜ ಬೊಂಬೆಯಾಗಿರುತ್ತಿಯನು ಮೂರವಸ್ಥೆಯನು ಬರಗಂದ ದೇವಿ ಕಾರಿಯಳವನ ತನ್ನಯ ದೇವರೆಂದೇ ನೋಡುವಳು ಮಹಾದೇವಿ ಹಾಡಿ ಹೊಗಳುವಳು ಎನ್ನಪ್ಪ ಎಂತೆಂದು